24 ಅಲ್ಪಸಂಖ್ಯಾತರ ಕಾಲೇಜಿಗೆ ಎಷ್ಟು ಅನುದಾನ ಹಣ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ ಅಂತ ಕೇಳಿದರೆ ಈ 2023-24 1882 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದ್ರಲ್ಲಿ ಏನಾಗಿದೆ ಸದಸ್ಯರೇ, ಎಲ್ಲ ಈಗ ಏನಾಗಿದೆ, ಅಲ್ಪಸಂಖ್ಯಾತರು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅಲ್ಲಿ ಅನುದಾನ ಕೊಡಬೇಕು. ತಾವು 10 ಕೋಟಿ ಪ್ರಪೋಸಲ್ ಕೊಟ್ಟಿದ್ರೆ ಅದರಲ್ಲಿ 3 ಕೋಟಿ ತಮ್ಮ ಕೊಟ್ಟಿದ್ದೀವಿ ನಾವು. ಈಗ ಬೇರೆ ಬೇರೆ ಕಡೆ ಈಗ ಹೆಚ್ಚಿನ ಸಂಖ್ಯೆ ತಾವು ಹೇಳ್ತಾ ಇದ್ದೀರಿ. ನನ್ನ ಅನಿಸಿಕೆ ಮುಲ್ಬಾರಗಲಲ್ಲಿ 22,000 ಇಂದ 23,000 ಮೇಲೆ ಇಲ್ಲ. ನಾವೇನು ಮಾಡ್ತೀವಿ ಜನಸಂಖ್ಯೆಯಲ್ಲಿ, ನಾನು ಹೇಳ್ತೀನಿ ಆಮೇಲೆ ನೀವು ಮಾತಾಡಿ, ನೀವು 30,000 ಇರ್ಬೋದು ತಿಳ್ಕೊಳ್ಳಿ. ನಾವೇನು ಮಾಡ್ತೀವಿ, ಈಗ ಕೋಲಾರ ಡಿಸ್ಟಿಕ್ಗೆ ನಾವು 30 ಕೋಟಿ ಅನುದಾನ ಕೊಟ್ಟಿದ್ದೀವಿ. ಎಲ್ಲ ತಾಲೂಕುವಾರು 31 ಕೋಟಿ ಕೊಟ್ಟಿದ್ದೀವಿ. ತಾವು ಕೇಳಿದ್ದೀವಿ 10 ಕೋಟಿ ಕೇಳಿದ್ದೀವಿ, 3 ಕೋಟಿ ಕೊಟ್ಟಿದ್ದೀವಿ. ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ, ಜಾಸ್ತಿ ಎಲ್ಲಿ ಕೆಲಸ ಆಗಬೇಕಾದ್ರೆ ಅತ್ಲಾ ಕಡೆ ಏನು ಮಾಡ್ತಿದ್ವಿ ನಾವು ಅನುದಾನ ಕೊಡ್ತಾಯಿದ್ವಿ. ಉದಾಹರಣೆ ಈಗ ನಮ್ಮ ಪುಲಕೇಶಿ ನಗರ್ ಅಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರು 1,20,000 ಇದ್ದಾರೆ. ಸರ್ವೋದಯನಗರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು 1,40,000 ಇದ್ದಾರೆ. ಹಾಗಾಗಿ ಹೆಬ್ಬಾಳ ಉದಾಹರಣೆ ಕೊಡ್ತಾರೆ ನಿಮಗೆ. ಆ ಥರ ನಾವು ಜನಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅವ್ರಿಗೆಲ್ಲರೂ 5 ಕೋಟಿ 1,000 ಕೊಟ್ಟಿದ್ದು ಎಲ್ಲರಿಗೂ ಎಲ್ಲಿ ಕೊಡಕ್ಕೆ ಸಾಧ್ಯ? ಈಗ 224 ಕ್ಷೇತ್ರ ಬರ್ತದೆ. 220 ಕ್ಷೇತ್ರದಲ್ಲಿ ಎಲ್ಲರಿಗೂ ಹಂಚಿಸ್ತಾನೆ ಕೊಡ್ಬೇಕು ನಾನು. ಹಾಗಾಗಿ ಎಲ್ಲರಿಗೂ 5 ಕೋಟಿ ಎಲ್ಲಿ ಜಾಸ್ತಿ ಇದಾರಲ್ಲ 5 ಕೋಟಿ ಕೊಟ್ಟಿದ್ದೀನಿ ಸರ್. ಮಂತ್ರಿಗಳೇ 60 ಕೋಟಿ ಕೊಡ್ತೀನಿ. ಇನ್ನು ಅನುದಾನ ಫೆಬ್ರವರಿಯಲ್ಲಿ ಬರ್ತದೆ. ಫೆಬ್ರವರಿಯಲ್ಲಿ ಬಂದರೆ ನಿಮ್ಗೆ ಹೆಚ್ಚಿನ ಅನುದಾನ. ಸಚಿವರೇ ಒಂದು ನಿಮಿಷ ಸರ್, ನಾನು ಪೂರ್ತಿ ಆಗ್ಬಿಡ್ಲಿ ಸರ್, ದಯವಿಟ್ಟು ಪೂರ್ತಿ ಆಗ್ಬಿಡ್ಲಿ. ಅಮಾರ ಜಮೀರ್ ಬೈ ಅಲ್ಪಸಂಖ್ಯಾತರ ಒಂದು ವಿಶೇಷವಾದ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ನನ್ನ ದರ್ಗಾ ಇದೆಯಲ್ಲ, ಹೈದರಾಬಾದ್ ದರ್ಗಾ ಇದೆಯಲ್ಲ, ಸುಮಾರು 1000 ಜನ ಮೌಲ್ಯಗಳು ವರ್ಷಕ್ಕೆ 1000 ಜನ ಬರ್ತಾರೆ. ಒಂದು ಸರಿ ನೀವೇನಾದ್ರೂ ಬಂದಲ್ಲಿ ನೋಡಿದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತದೆ. ನಾವು ಅಲ್ಪಸಂಖ್ಯಾತ ಅಭಿವೃದ್ಧಿ ಆಗ್ಬೇಕಾದ್ರೆ ದಯವಿಟ್ಟು ತಾರತಮ್ಯ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾನು 23-24 ಸಾಲ 10 ಕೋಟಿ ಕೇಳಿದ್ದು ನಿಮ್ಮನ್ನ, ಬರೀ ಇದ್ರಲ್ಲಿ ಕೇಳಿಲ್ಲ. 23-24 ಸಾಲ 10 ಕೋಟಿ ಕೇಳಿದ್ದು. ನೀವು 24-25 ಬರೀ 3 ಕೋಟಿ ಕೊಟ್ಟು ನೀವು ಅಷ್ಟೇ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ನಾವು ಗಡಿಭಾಗದವ್ರು ದಯವಿಟ್ಟು ಅನ್ಯಾಯ ಮಾಡಕ್ ಹೋಗ್ಬೇಡಿ. ಖಂಡಿತ ತಾವು ಸದಸ್ಯರು ತಾವು ಏನಂತಿದ್ದೀರಾ, ನನ್ನಲ್ಲಿ ಒಂದು ದರ್ಗಾ ಇದೆಯಾ ಅಂತ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಬೇರೆ ಇದಲ್ಲಿ ಕೊಡೋಕ್ಕಾಗಲ್ಲ. ಇದು ಡೆವಲಪ್ಮೆಂಟ್ ಕಾಲೋನೀಸ್. ಇದು ದರ್ಗಾಗೆ ಸಪ್ರೇಟ್ ಇದೆ. ಒಬ್ಬರು ಪ್ರಪೋಸಲ್ ಕೊಡಿ, ಎಷ್ಟು ಬೇಕಾದ ಅನುದಾನ ಕೊಡ್ತೀನಿ ನಾನು. ಆಮೇಲೆ ಬರೋ ವರ್ಷದಲ್ಲಿ ಫೆಬ್ರವರಿ ಆದಮೇಲೆ ಬಜೆಟ್ ಆದಮೇಲೆ ನಿಮ್ಗೆ ಎಷ್ಟು ಅನುದಾನ ಕೊಡ್ತೀನಿ ನಾನು. ಓಕೆ, ಗುಡ್. ಪ್ರಭು ಬಿ ಚವಾನ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಾಗೊಟ್ಟಿನ ಸಂಖ್ಯೆ 9 ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರಿಗೆ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಗಂಭೀರ ನಮ್ಮ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ. ಬೀದರ್ ಟು ಕಮ್ಮಾನಗರ್ NH 50 ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ. 319 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗ್ತಾ ಇದೆ ಸಭಾಧ್ಯಕ್ಷರೇ. ಈ ಕಾಮಗಾರಿ ಪಟೇಲ್ ಗುತ್ತಿಗೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ. 2017ರಲ್ಲಿ ಪ್ರಾರಂಭ ಆಗಿದೆ. ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ. ಪದೇ ಪದೇ ನಮ್ದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ. ಅಧಿಕಾರಿ ಹಾಗೂ ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ. ಇಲ್ಲಿವರೆಗೆ 300ಕ್ಕಿಂತ ಹೆಚ್ಚು ಪ್ರಕರಣಗಳು ಆಗಿದೆ ಸಭಾಧ್ಯಕ್ಷರೇ. ಇದರಲ್ಲಿ 130ಕ್ಕಿಂತ ಡೆತ್ ಆಗಿದೆ ಸಭಾಧ್ಯಕ್ಷರೇ. ಈಗ ಏನಾಗಬೇಕು ಹೇಳಿ, ಡೆತ್ ಆಗಿದೆ. ಅದಕ್ಕಾಗಿ ಸುಮಾರು 500 ಹೆಚ್ಚು ಜನ ಗಾಯಗೊಂಡ್ರೆ ಸಭಾಧ್ಯಕ್ಷರೇ. ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀನಿ, ನಾವು ಸ್ವಂತ ಬರಬೇಕು. ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು. ಉನ್ನತ ಮಟ್ಟ ತನಿಖೆ ಆಗಬೇಕು. ನೋಡ್ರಿ ಸಭಾಧ್ಯಕ್ಷರೇ, ವಿಜಯವಾಣಿ ಪೇಪರ್ನಲ್ಲಿ ಬಂದಿದೆ, ಆಮೇಲೆ ಪ್ರಜಾವಾಣಿ ಪೇಪರ್ ಬಂದಿದೆ, ಎಲ್ಲಾ ಪೇಪರ್ ಬಂದಿದೆ, ಎಲ್ಲಾ TV9, ಪಬ್ಲಿಕ್, ಸೋರ್ಣ ಎಲ್ಲ ಬಂದಿದೆ. ಒಂದು ಅವಕಾಶ ಕೊಡಿ ಸಭಾಧ್ಯಕ್ಷರೇ. ಒಂದು FIR ಕೂಡ ಆಗಿದೆ ಸಭಾಧ್ಯಕ್ಷ, FIR ಕೂಡ ಆಗಿದೆ. ಆಮೇಲೆ ನೋಡಿ ಸಭಾಧ್ಯಕ್ಷರೇ, ರೋಡ್ ಪರಿಸ್ಥಿತಿ ಸಭಾಧ್ಯಕ್ಷರೇ, ರೋಡಿನ ಪರಿಸ್ಥಿತಿ ಗಂಭೀರ ಆಗಿದೆ ಸಭಾಧ್ಯಕ್ಷರೇ. 400 ಕೋಟಿ ವೆಚ್ಚದಲ್ಲಿ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿ ಸೇರಿ ಪೂರ್ತಿ ಲೂಟಿ ಮಾಡಿದ ಸಭಾಧ್ಯಕ್ಷರೇ. ವಿನಂತಿ ಇದೆ, ತಾವು ನಮ್ಮ ಕಾಲೇಜ್ ಬರಬೇಕು, ವಿಸಿಟ್ ಮಾಡಬೇಕು. ಉನ್ನತ ಆಯ್ತು, ನೀವು ಸೀನಿಯರ್ ಮೆಂಬರ್ ಪ್ಲೇಟ್ ಯಾಕಂದ್ರೆ ಸಭಾಧ್ಯಕ್ಷರೇ ತಾವು ನೋಡ್ರಿ ಸಭಾಧ್ಯಕ್ಷರೇ, ತಾವು ನೋಡ್ರಿ ಆಯ್ತು. ಮಂತ್ರಿಗಳು ಉತ್ತರ ತಾವು ನೋಡ್ರಿ. 30 ಸೆಕೆಂಡ್ ಮಾತಾಡ್ತೀನಿ. ಅವ್ರು ಉತ್ತರ ಕೊಡ್ತಾರೆ. ಸೇರಿಸಬೇಕು, ಸೇರಿಸಬೇಕು. ನಮ್ ವಿನಂತಿ ಇದೆ ಸಭಾಧ್ಯಕ್ಷರೇ, ತಾವು ಬೀದರ್ ಬರಬೇಕು, ನೋಡಬೇಕು, ವಿಸಿಟ್ ಮಾಡಬೇಕು.
ಅಧಿಕಾರಿ ಮತ್ತು ಕಾಂಟ್ರಾಕ್ಟ್ ಸೇರಿ ಅವರಿಗೆ ಪೂರ ಲೂಟಿ ಮಾಡಿದ್ದಾರೆ, ಆಯ್ತು, ಪ್ರಭು ಲೂಟಿ ಆಗಿದ್ದಾರೆ. 400 ಕೋಟಿ ಸರ್ಕಾರದ ಹಣ ಹಾಳಾಗಿದ್ದಾರೆ. ಉತ್ತರ ಅದಕ್ಕಾಗಿ ಕೊಡಿ ತಾವು ವಿಸಿಟ್ ಮಾಡಬೇಕು, ಅವ್ರು ಕಾಂಟ್ರಾಕ್ಟರ್ಗೆ ಸೇರಿಸಬೇಕು. ವಿನಂತಿ ಇದೆ ಅಧ್ಯಕ್ಷರೇ ಸರ್ ಇಲ್ಲ ಶರಣ್ ಕೂತ್ಕೊಳ್ಳಿ. ಅಲ್ಲ ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ. ಆಯ್ತು, ಅಲ್ಲ ಬೇಡ ಅಲ್ಲ ಸೆಕೆಂಡ್ ಟೈಮ್ ಇಲ್ಲ, ಆಗುದಿಲ್ಲ. ನೀವು ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ ಸಚಿವರೇ, ನೀವು ಉತ್ತರ ಟೈಮ್ ಇಲ್ಲ ಇಲ್ಲಿ. ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. ಆಯ್ತು, ಉತ್ತರ ಕೊಡ್ತಾರೆ. ನೀವು ಪ್ರಶ್ನೆ ಕೇಳಿ ನಿಮ್ಗೆ ಉತ್ತರ ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳಪೆ ಕಾಮಗಾರಿ ಅಂತೂ ನಿಜ ಅದರಲ್ಲಿ ಆಗಿದೆ. ಸೊ ಇನ್ನೂ ಅವರ ಅವಧಿ ಇರೋದ್ರಿಂದ ಅವ್ರಿಗೆ ಜನವರಿ 25ಕ್ಕೆ ಅದು ಮತ್ತೆ ಮರು ನಿರ್ಮಾಣ ಮಾಡ್ತಾರಂತ ಹೇಳಿದ್ದಾರೆ. ಈಗಾಗಲೇ ಕೆಲಸ ಪ್ರಾರಂಭ ಆಗಿ ತಮ್ಮ ಕೂಡ ಆ ಪಿಕ್ಚರ್ ಇದೆ, ನನ್ನ ಕಣ್ಣು ಕೂಡ ಇದೆ. ನೀವು ಹೇಳ್ದಂಗೆ ಜನವರಿ 25ರಲ್ಲಿ ಅದು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀವಿ. ನೀವು ಹೇಳ್ದಂಗೆ ಅದು ಅವ್ರ ಮ್ಯಾಗೆ ಅಕ್ಷಯ ತಗೊಳ್ಳಿಕ್ಕೆ ಅವಕಾಶ ಇದ್ದರೆ ಕಾನೂನಲ್ಲಿ ಖಂಡಿತವಾಗಿ ಅಧಿಕಾರಿಗಳಿರ್ಬೋದು ಅಥವಾ ಗುತ್ತಿಗೆದಾರ ಮೇಲೆ ತೆಗೆದುಕೊಳ್ಳಿಕ್ಕೆ ನಾನು ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀನಿ. ಖಂಡಿತ ಬರ್ತೀನಿ. ವಿಸಿಟ್ ಮಾಡಬೇಕು, ನಮ್ಗೆ ವಿನಂತಿ ಇದೆ ಸಭಾಧ್ಯಕ್ಷ. ಬರಬೇಕು, ಇದರ ಬಗ್ಗೆ ತನಿಖೆ ಮಾಡಿ. ಕಳಪೆ ಆಗಿದೆ, ಕಠಿಣವಾದ ಯಾರೇ ಆಗ್ಲಿ ಕಠಿಣವಾದ ಕ್ರಮ ತಗೊಳ್ಳಿ. ಆಗಿದೆ ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಒಟ್ಟಿಗೆ ಸೇರಿಸಬೇಕು, ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು, ನಮ್ಮ ವಿನಂತಿ ಇದೆ ಸಭಾಧ್ಯಕ್ಷರೇ. ವೆಂಕಟ್ ಶಿವರೆಡ್ಡಿ ಬರ್ತೀನಿ ಸ್ಥಳಕ್ಕೆ. ನಾನು ವೆಂಕಟ್ ಶಿವರೆಡ್ಡಿ ಸರ್ ಅದು ರಿಪೇರಿನೇ ಮಾಡ್ಲಿಕ್ಕೆ ಹೇಳಿ ಸರ್ ಪ್ಲೀಸ್. ಡಾಕ್ಟರ್ ಚಂದ್ರಲಮಾಣಿ ಡಾಕ್ಟರ್ ಚಂದ್ರಲಮಾಣಿ, ನೀವು ಪ್ರಶ್ನೆ ಕೇಳೋ ಕೂತ್ಕೊಳ್ಳಿ, ಬೇಕಾದ ಪ್ರಶ್ನೆ ಕೇಳಿ. ಅಲ್ಲ ರಿಲೇಟಿವ್ ಆಫೀಸಲ್ಲಿ ಹೋಗಿ ಮಾತಾಡಿ. ಚಂದ್ರಲಮಾಣಿ ಅವ್ರು ತಗೊಳ್ತಾರೆ ಹೇಳಿದಾರಲ್ಲ. ಆಯ್ತು, ನೀವು ಪ್ರಶ್ನೆ ಕೇಳಿದ್ದೀರಿ, ಅವರು ಕೊಟ್ಟಿದ್ದಾರೆ. ಬಹಳ ಗಂಭೀರ ಇದೆ. ಸರ್ಕಾರ ದುಡಿದ 400 ಕೋಟಿ ಸಭಾಧ್ಯಕ್ಷರೇ, ನಾ ಬಹಳ ಸೀರಿಯಸ್ ಇದೆ. ಚಂದ್ರಲಮಾಣಿ ಅವರೇ, ಚಂದ್ರಲಮಾಣಿ ಅವ್ರ ಪ್ರಭು ಚೌಹಾಣ್ ಅವರೇ, ಆಯ್ತು, ನೀವು ಪ್ರಶ್ನೆ ಕೇಳಿದ್ದೀರಿ. ಆ ಕಾಂಟ್ರಾಕ್ಟರ್ ಅನ್ನು ಬ್ಲಾಕ್ ಲಿಸ್ಟ್ ಮಾಡಬೇಕು, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಮಂತ್ರಿಗಳು ಬಂದು ವಿಸಿಟ್ ಮಾಡಬೇಕು. ಅದನ್ನೆಲ್ಲರೂ ಒಪ್ಪಿದಾರಲ್ಲ, ಈಗ ತನಿಖೆ ಮಾಡಿ ಕ್ರಮ ತಕ್ಕೊಳ್ಳಿಕ್ಕೆ ಅಷ್ಟೇ. ಅಧ್ಯಕ್ಷರ ಅಣದೂರು ಹುಮ್ನಾಬಾದ್ ರಸ್ತೆ ಕೂಡ ಬಹಳ ಸ್ಲೋ ಆಗಿ ಸುಮಾರು ವರ್ಷ. ಶೈಲೇಂದ್ರ, ನೀವು ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಸ್ವಲ್ಪ ಮೆಚುರಿಟಿ ಆಗಿ. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 180 ಮಾನ್ಯ ಕಂದಾಯ ಸಚಿವರಿಗೆ ತಮ್ಮ ಮೂಲಕ ಕೇಳಲು ಬಯಸ್ತಾ ಇದ್ದೀವಿ ಸರ್. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಅಲ್ಲಿರುವಂಥ ಶಿರಟ್ಟಿ ತಾಲೂಕಿನ ತಹಸೀಲ್ದಾರರು ಮತ್ತು ಅಗ್ರಿಕಲ್ಚರ್ ಆಫೀಸರು ಬಹುಶಃ ಆ ತಾಲೂಕನ್ನು, ಶಿರಟ್ಟಿ ತಾಲೂಕಿಗೆ ಅಡ್ಡಾಡಿ ನೋಡಿರ್ಕಿಲ್ಲ ಅಂತ ಅನ್ಸುತ್ತೆ ಸಭಾಧ್ಯಕ್ಷರೇ. ಹಿಂಗಾರು ಅವಧಿಯಲ್ಲಿ ಏನು ಅವತ್ತಿನ ದಿನ ಅತಿ ಹೆಚ್ಚು ಮಳೆಯಾಗಿ ಅಲ್ಲಿರುವಂಥ ಬೆಳೆ ಆದಂಥ ಮೆಣಸಿನಕಾಯಿ, ಈರುಳ್ಳಿ, ಪಪ್ಪಾಯಿ, ಅದರ ಜೊತೆಯಲ್ಲಿ ಮೆಕ್ಕೆಜೋಳ, ಶೇಂಗಾ ಮತ್ತು ಭತ್ತಗಳು ಇವೆಲ್ಲವನ್ನು ಸೇರಿಕೊಂಡು ನಾನೇ ಸ್ವತಃ ಬೇಟೆಯನ್ನು ಕೊಟ್ಟು ರೈತರ ಹೊಲಕ್ಕೆ ಬೇಟೆ ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರೂ ಅಧಿಕಾರಿಗಳಿಗೂ ಸಹಿತ ಸೂಚನೆಯನ್ನು ಕೊಟ್ಟರು ಸಹಿತ ಶಿರಟ್ಟಿಯಲ್ಲಿ 0-0 ಅಂತ ಕಳಿಸಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಉತ್ತರ ಕೊಡ್ಬೇಕಂತೇಳಿ ಸಚಿವರಲ್ಲಿ ಮನವಿ ಮಾಡ್ತೇವೆ. ಅಲ್ಲ, ಅವರು ನೀವು ಹೇಳ್ದಾಗೆ ವರದಿಯನ್ನು ಕೊಟ್ಟಿದ್ದಾರೆ, ತಾವು ಏನಾಗಬೇಕು ಅಂತ ಹೇಳಿ. ಲಕ್ಷ್ಮೇಶ್ವರ, ಮುಂಡ್ರಿಗಿ, ಶಿರಟ್ಟಿ. ಇವತ್ತು ಮುಂಡ್ರಿಗಿ ಶಿರಟ್ಟಿ ಇರುವಂಥದ್ದು ಎರಡೂ ತಾಲೂಕಿನ ಮಧ್ಯದಲ್ಲಿ ಮಳೆ ಆಗಿರುವಂಥದ್ದು ಇಡೀ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ಇಡೀ ನಮ್ಮ ಗದಗ ಜಿಲ್ಲೆ ಒಳಗೆ ಬಹಳಷ್ಟು ಮಳೆ ಆಗಿದೆ ಆ ಸಮಯದಲ್ಲಿ. ಹಾಗಾಗಿ ಇದರಲ್ಲಿ ಮೆಕ್ಕೆಜೋಳ, ಶೇಂಗಾ ಮತ್ತು ಭತ್ತ ಅದಕ್ಕೆ ಸಂಬಂಧಪಟ್ಟಂತ ವೀಕ್ಷಣೆಯನ್ನು ಅವರೆಲ್ಲ ಮಾಡಿದ್ದಾರೆ. ಅದನ್ನು ಸಹಿತ ಅದರೊಳಗೆ ಸೇರಬೇಕಾಗಿದೆ. ಮತ್ತು ಶಿರಟ್ಟಿಯಲ್ಲಿ ಅಧಿಕಾರಿಗಳು ಏನು ಮಾಡಿಲ್ಲ, ಸಮೀಕ್ಷೆಯನ್ನು ಮಾಡಿಲ್ಲ, ಅವ್ರು ಮಾಡಿಲ್ಲ. ಅದರ ಜೊತೆಯಲ್ಲಿ ತಮ್ಮ ಸಂಬಂಧಪಟ್ಟಂತ ಇಲ್ಲಿರುವಂತ ಅಧಿಕಾರಿಗಳಿಗೆ ನಾನೇ ಸ್ವತಃ ಮನವಿಯನ್ನು ಸಹಿತ ನಾನು ಸಲ್ಲಿಸಿದ್ದೀನಿ ಸರ್. ಬೆಂಗಳೂರಿಗೆ ಬಂದು ಮನವಿಯನ್ನು ಸಲ್ಲಿಸಿ ಅಧಿಕಾರಿಗೆ ಈ ತರ ಬಹಳಷ್ಟು ರೈತರಿಗೆ ನಷ್ಟವಾಗಿದೆ, ದಯವಿಟ್ಟು ಅದನ್ನ ಪರಿಹಾರವನ್ನು ಕೊಡ್ಬೇಕಂತ ಹೇಳಿ ನಾವು ಮನವಿ ಮಾಡಿದ್ರು ಸಹಿತ ಶಿರಟ್ಟಿಯಲ್ಲಿ ಈ ರೈತರನ್ನ ಸೇರಿಸಿಲ್ಲ. ದಯವಿಟ್ಟು ತಮ್ಮ ಮನವಿ ಮಾಡ್ತಾ ಇದ್ದೀನಿ. ಅದು ಏನಾಗಿದೆ ಹಿಂದ ಎಲ್ಲ ಪಿಕ್ಚರ್ಸ್ಗಳು ನಮ್ಮ ಹತ್ರ ಇದಾವು. ಕೆಲವೊಂದಿಷ್ಟು ಜನ ರೈತರು ಸಹಿತ ನನ್ನ ಹತ್ರ ಕೊಟ್ಟಿದ್ದಾರೆ. ಅದನ್ನು ಸೇರಿಸುವಂತ ಕ್ರಮವನ್ನು ಮಾಡ್ಬೇಕಂತ ಹೇಳಿ ತಮಗೆ ವಿನಂತಿ ಮಾಡ್ಕೋತಾ ಇದ್ದೀನಿ ಸರ್.
ಮಾನ್ಯ ಅಧ್ಯಕ್ಷರೇ, ಈ ಯಾರ್ಯಾರಿಗೆ ಜಮೀನಲ್ಲಿ ಬೆಳೆ ಹಾನಿ ಆಗಿದೆ ಅನ್ನುವ ಪಟ್ಟಿಯನ್ನು ಕೂಡ ನಾವು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಪ್ರಕಟಣೆಯನ್ನ ಮಾಡಿ ಆಕ್ಷೇಪಣೆಯನ್ನ ಪಡೆದು ಮಾಡಿರುವಂತಹದ್ದು. ಆದರೂ ಪರವಾಗಿಲ್ಲ, ತಾವು ಹೇಳ್ತಾ ಇದ್ದೀರಾ, ನಾನು ಇವತ್ತೇ ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೇನೆ. ಅಲ್ಲಿ ಏನಾದ್ರೂ ಬಿಟ್ಟೋಗಿದ್ರೆ ಅದನ್ನ ನಾನು ಸೇರಿಸುವಂತ ಕೆಲಸ ಮಾಡ್ತೇನೆ. ಕಿರಣ್ ಕುಮಾರ್ ಕೊಡ್ಗಿ. ಒಂದ್ ನಿಮಿಷ ಸಭಾಧ್ಯಕ್ಷ, ಇನ್ನೂ ಇದಾವೆ, ಇನ್ನೊಂದು ಎರಡು ಜೊತೆಲಿ 2 ಕ್ವಶನ್ ಇದೆ. ಅಲ್ಲ, ಅದ್ರ ಜೊತೆಲಿ ಸೇಮ್ ಇದಕ್ಕೆ ಉತ್ತರ ಬೇರೆ ಇದೆ. ಅಲ್ಲಿ ಸಭಾಧ್ಯಕ್ಷರೇ ಬೇರೆ ಪ್ರಶ್ನೆ ಕೇಳಿ. ಎರಡನೇದಾಗಿ ನಾನು ಸಚಿವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಏನು ಹಮ್ಮಿಗಿ ಬ್ಯಾರೇಜ್ಗೆ ಸಂಬಂಧಪಟ್ಟಂಗ ತಮಗೆಲ್ಲರಿಗೂ ಗೊತ್ತಿದೆ, ಅಲ್ಲೇ ಕುಡಿಯೋ ನೀರಿನ ಸಮಸ್ಯೆಗಳನ್ನು ಹೋದ ಬಾರಿ ಬರಗಾಲದಲ್ಲಿ ಏನು 3.10 TMCಯನ್ನು ನಿಲ್ಲಿಸಬೇಕಾಗಿತ್ತು. ಆದರೆ ಅಲ್ಲೇ ಸ್ಥಳಾಂತರ ಆಗದೇ ಇರೋದ್ರಿಂದ 3 ರಿಂದ 4 ವಿಲೇಜ್ಗಳು ನಮ್ಮ ಸ್ಥಳಾಂತರ ಆಗಬೇಕಾಗಿತ್ತು. ಅದರಲ್ಲಿ ಆಲ್ರೆಡಿ 2 ಹಳ್ಳಿಗಳು ಸ್ಥಳಾಂತರ ಆಗಿದೆ. ಅದರಲ್ಲಿ ಇನ್ನು ಉಳಿದಿರುವಂಥದ್ದು ವಿಟ್ಲಾಪುರ ಅಂತ ಊರು ಆದಷ್ಟು ಬೇಗನೆ ಸ್ಥಳಾಂತರ ಆಗಬೇಕು. ಅದರ ಜೊತೆಯಲ್ಲಿ ಗುಮ್ಮಗೋಳದಲ್ಲಿ ನಾವೇನು ಸ್ಥಳಾಂತರವನ್ನು ಮಾಡಿದ್ದೀವಿ, ಆ ಸ್ಥಳಾಂತರ ಆಗುವಂಥ ಏನು ತಾವು ಜಾಗವನ್ನು ಗುರುತಿಸಿರಿ, ಆ ಜಾಗದಲ್ಲಿ ಮೂಲಭೂತ ಸೌಕರ್ಯವನ್ನು ಸುಮಾರು 10 ವರ್ಷದಿಂದ ಆ ಜನ ಪರದಾಡ್ತಾ ಇದ್ರು ಸಹಿತ ಅವರಿಗೆ ಮೂಲಭೂತ ಸೌಕರ್ಯನ ಇವತ್ತಿನವರೆಗೂ ಒದಗಿಸಿಕೊಡಕ್ಕಾಗಿಲ್ಲ ಸಭಾಧ್ಯಕ್ಷರೇ. ಹಾಗಾಗಿ ಏನು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಯೋಜನೆಯಲ್ಲಿರುವಂತಹ ಅಧಿಕಾರಿಗಳು ಯಾವುದಕ್ಕೂ ಸಹಿತ ರೆಸ್ಪಾನ್ಸ್ ಮಾಡ್ತಾ ಇದ್ದಲ್ಲ. ಸುಮಾರು ಬಾರಿ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಸಹಿತ ತಮಗೆ ಕೊಟ್ಟಿದ್ದೀನಿ. ಹಾಗಾಗಿ ಅಲ್ಲಿ ಕುಡಿಯೋ ನೀರಿಗೂ ಮತ್ತು ಲೈಟಿಗೂ ಸಹಿತ ಸಮಸ್ಯೆ ಆಗ್ತಿದೆ. ಈಗ ಏನಾಗ್ಬೇಕು ಹೇಳಿ ಸರ್, ಇದನ್ನ ಈಗ ನಾವು ಕುಡಿಯೋ ನೀರಿನ ಸಮಸ್ಯೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.